ಅದು ತೇಟ್ ಭೂತ ಬಂಗಲೆ ಅಂತಿರುವಂಥ ವಿದ್ಯಾರ್ಥಿನಿಯರ ಹಾಸ್ಟೆಲ್. ಆ ಹಾಸ್ಟೆಲ್ನಲ್ಲಿ ಭವಿಷ್ಯದ ಕನಸನ್ನು ಕಂಡುಕೊಂಡು ಉದ್ಧಾರ ಆಗಬೇಕು ಅಂತ ಕಷ್ಟಪಟ್ಟು ಓದ್ತಾ ಇದ್ದಂಥ ವಿದ್ಯಾರ್ಥಿನಿಯರಿಗೆ ಅದೊಂದು ರಾತ್ರಿ ವಿಚಿತ್ರ ಸನ್ನಿವೇಶ ಎದುರಾಗಿತ್ತು. ಹಾಗಾದರೆ ಆ ಸನ್ನಿವೇಶ ಏನು? ವಿದ್ಯಾರ್ಥಿನಿಯರು ಬೆಚ್ಚಿ ಬಿದ್ದಿದ್ದಾದರೂ ಯಾಕೆ? ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಂಡೆ ತೊಳೆಕತ್ರ ಅದು ಗಿಡ ಹಿಂಗೆ ಅಲ್ಲಾಡ್ಯಾವ್ರಿ ಸರ್. ಗಿಡ ಅಲ್ಲಾಡಿದ್ರೆ ಅದು ದೇವ ಬಂದ ಚೀರಾಡ್ಯಾವ್ರಿ ಸರ್. ಈಗ ಆಕಿ ಗಾಳಿ ಬಂದದು ದೇವ್ ಬಂದದು ಏನು ಸಮಸ್ಯೆ ನನಗೂ ಗೊತ್ತಾಗಲ್ಲ. ಆರಾಮಿಲ್ಲ ಮಕ್ಕೋತಾರ ಅಲ್ಲಿ ಬಂತು ಗಾಳಿ ಇಲ್ಲಿ ಸಾಯ್ಬೇಕಂಗತ್ತದ ಹಿಂಗಿಲ್ಲ ಹೇಳ್ತಾರೆ ಸರ್. ಕೋಣೆಗಳು ನೋಡ್ದಂತಂದ್ರೆ ಹೆಂಗದ ಅಂತಂದ್ರೆ ಒಂದ್ ಭೂತ್ ಬಂಗ್ಲೆ ಇದ್ದಂಗ ಅದ. ಒಂದೊಂದು ಕಿಟಕಿ ಒಂದೊಂದು ಕೋಣೆಗಳಿಗೂ ಬಾಗಿಲೇ ಇಲ್ಲ, ಒಂದೊಂದು ಕಿಟಕಿನೇ ಇಲ್ಲ. ನೋಡಾಕ ಮಾತ್ರ ಹಾಸ್ಟೆಲ್ ಅಂತ ಹೆಸರಿಗೆ ಮಾತ್ರ ಹಾಸ್ಟೆಲ್ ಆಗದು. ಇದರಲ್ಲಿ ಇರೋದಂತ ಯಾವುದೇ ಹಾಸ್ಟೆಲ್ ಇಂದ ಇರೋಂತ ಫೆಸಿಲಿಟಿ ಯಾವುದೂ ಇಲ್ಲ ಇಲ್ಲಿ. ಮೇಲ್ನೋಟಕ್ಕೆ ಹಾಸ್ಟೆಲ್, ಒಳಗೆ ಅವ್ಯವಸ್ಥೆಯ ಆಗರ. ಭೂತ ಬಂಗಲೆಯಂತಹ ಹಾಸ್ಟೆಲ್ನಲ್ಲಿದೆಯ ಭೂತ? ಆ ದಿನ ರಾತ್ರಿ ಆಗಿದ್ದೇನೋ? ಹಾಸ್ಟೆಲ್ ವಾರ್ಡನ್ ಹೇಳಿದ್ದೇನೋ? ಅವರನ್ನು ಭಯ ಕಾಡ್ತಿದೆ. ಭಯದಿಂದಲೇ ಎಲ್ಲರೂ ಹಾಸ್ಟೆಲ್ನಿಂದ ಹೊರಬರ್ತಾಗಿದ್ದಾರೆ. ಏನೋ ಆತಂಕ ಅವರಲ್ಲಿದೆ. ಕೆಲವರು ಕಣ್ಣೀರು ಹಾಕ್ತಾಗಿದ್ದಾರೆ. ಅವರಲ್ಲಿರೋ ದುಗುಡವನ್ನ ನೋಡಿದ್ರೆ ಹಾಸ್ಟೆಲ್ ಒಳಗೆ ಏನೋ ನಡೀಬಾರ್ದು ನಡೀತಿದೆ ಅನ್ನಿಸ್ತಿದೆ. ಹೌದು, ವಿದ್ಯಾರ್ಥಿನಿಯರು ಹೇಳೋ ಪ್ರಕಾರ ಹಾಸ್ಟೆಲ್ನ ಗೋಡೆಯ ಮೇಲೆ ವಿಚಿತ್ರ ಆಕೃತಿಯೊಂದು ಕಾಣಿಸಿಕೊಂಡಿದೆ. ಅದು ದೆವ್ವಾನ, ಭೂತಾನ, ಇಲ್ಲ ಅಂದ್ರೆ ಯಾವುದಾದ್ರೂ ಒಂದು ವಿಚಿತ್ರ ಪ್ರಾಣಿನ. ಅದನ್ನ ವಿದ್ಯಾರ್ಥಿನಿಯರು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಕಿರಿಚಿಕೊಂಡು ಹಾಸ್ಟೆಲ್ನಿಂದ ಹೊರಗೆ ಓಡೋಡಿ ಬಂದಿದ್ದಾರೆ. ಕಣ್ಣೀರು ಹಾಕಿದ್ದಾರೆ. ನಾವಿಲ್ಲಿರೋದೇ ಇಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಫೆಬ್ರವರಿ 9ರಂದು ಕಂಡಿದ್ದೇನು ಆಕೃತಿಯ ಅವ್ಯವಸ್ಥೆಯ? ಇಲ್ಲೊಮ್ಮೆ ನೋಡಿ. ಇದು ಬೀದರ್ನ ಚಿಟಗುಪ್ಪದ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ. ನೋಡೋದಕ್ಕೆ ಹೊರಗಡೆಯಿಂದ ಭೂತ ಬಂಗಲೆ ರೀತಿ ಇರೋ ಈ ವಿದ್ಯಾರ್ಥಿ ನಿಲಯದಲ್ಲಿ ಫೆಬ್ರವರಿ 9 ಅಂದರೆ ಸೋಮವಾರ ರಾತ್ರಿ ವಿಚಿತ್ರ ಘಟನೆಯೊಂದು ನಡೆದಿದೆ. ವಿದ್ಯಾರ್ಥಿನಿಯರು ಊಟ ಮಾಡಿ ಕೈ ತೊಳೆಯೋದಕ್ಕೆ ಹೋದಾಗ ಅವರಿಗೆ ಗೋಡೆಯ ಮೇಲೆ ವಿಚಿತ್ರ ಆಕೃತಿಯೊಂದು ಕಾಣಿಸಿದೆ. ಇದನ್ನ ನೋಡಿ ಬೆಚ್ಚಿಬಿದ್ದ ವಿದ್ಯಾರ್ಥಿನಿಯರೆಲ್ಲ ಹಾಸ್ಟೆಲ್ನಿಂದ ಹೊರಗೆ ಓಡೋಡಿ ಬಂದಿದ್ದಾರೆ. ಅಲ್ಲದೆ ಇದ್ದ ಸಿಬ್ಬಂದಿ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಅಲ್ಲೇನೂ ಇರಲಿಲ್ಲ. ಅಲ್ಲಿ ವಿದ್ಯಾರ್ಥಿನಿಯರಿಗೆ ಕಂಡಿದ್ದೇನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಅದೇನು ವಿದ್ಯಾರ್ಥಿನಿಯರಿಗೆ ಕಂಡಿದ್ದೇನು? ಹಾಸ್ಟೆಲ್ನಲ್ಲಿರೋ ಮಕ್ಕಳು ಭಯಭೀತರಾಗೋಕೆ ಕಾರಣವೇನಿರಬಹುದು ಎಂಬುದನ್ನ ಅರಿಯಲು ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ಗೆ ಇಳಿದಾಗ ಕೆಲವೊಂದು ವಿಚಾರಗಳು ರಿವೀಲ್ ಆಗಿವೆ. ವಾಸ್ತವ ಸಂಗತಿಗಳು ಗೊತ್ತಾಗಿವೆ. ಆ ಹಾಸ್ಟೆಲ್ನಲ್ಲಿ ಮೇಲ್ಛಾವಣಿ ಕಿತ್ತೋಗಿದೆ, ಕಿಟಕಿಗಳು ಹಾಳಾಗಿವೆ, ನೆಲಹಾಸು ಪೀಸ್ ಆಗಿವೆ. ಕೊಠಡಿಗಿಂತಲೂ ಕಡೆಯಾಗಿದೆ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಹೆಗ್ಗಣಗಳ ಸಾಮ್ರಾಜ್ಯವೇಗಿದೆ. ಜೋತಾಡುವ ವಿದ್ಯುತ್ ವೈರುಗಳು. ಇಂಥ ಹಾಸ್ಟೆಲ್ನಲ್ಲಿ ಇದ್ರೆ ವಿದ್ಯಾರ್ಥಿನಿಯರಿಗೆ ದೆವ್ವಾನೂ ಕಾಣಿಸತ್ತೆ, ಭೂತಾನೂ ಕಾಣಿಸತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂತಹ ಪಾಳು ಬಿದ್ದಂತಿರುವ ಕಟ್ಟಡದಲ್ಲಿ ಮಕ್ಕಳು ವಾಸವಿದ್ದರೆ ಭಯ ಬೀಳದಿರೋಕೆ ಸಾಧ್ಯನಾ ಅಂತ ಸ್ಥಳೀಯರು ಕಟ್ಟಡದ ದುಸ್ಥಿತಿ ಕಂಡು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಇಂತಹ ಪಾಳು ಬಿದ್ದ ಕಟ್ಟಡದಲ್ಲಿ ಯಾವ ಮಕ್ಕಳು ತಾನೇ ಧೈರ್ಯವಾಗಿರಲು ಸಾಧ್ಯ ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಅಂಬೇಡ್ಕರ್ ವಸತಿ ನಿಲಯ ಬಾಲಕಿಯರ ವಸತಿ ನಿಲಯದಲ್ಲಿ ಒಂದು ಭೂತ್ ಬಂಗ್ಲಾ ಆಗ್ಯದ. ಇಂಥಲ್ಲಿ ಮಕ್ಕಳು ನಮ್ದು 50 ರಿಂದ 60 ಮಕ್ಕಳು ನಮ್ದೆಲ್ಲ ಬದುಕ್ಲದಾರ. ಅನಂತರ ಹಾಸ್ಟೆಲ್ದಾಗ ಇರ್ಲದಾರ. ಇಂಥ ಹಾಸ್ಟೆಲ್ ಇವತ್ತು
ಅಧಿಕಾರಿಗಳು ದುನಿಯಾದ ಅದಕ್ಕೆ ಏನಂತಾರ ವೆಚ್ಚಗಳು ಬರ್ತದೆ, ಅನುದಾನ ಬರ್ತದೆ. ಅಂತ ಅನುದಾನ ಬಂದ್ರು ಕೂಡ ಅದಕ್ಕೆ ಏನ್ ಸರಿ ಮಾಡ್ತಾ ಇಲ್ಲ. ಇಂಥ ಮಕ್ಕಳು ನಮ್ಗೆ ದಿನ ಅಲ್ಲಿ ದೇವ್ ಕಾಣ್ಯದ ಅದು ಕಾಣ್ಯದ ಅಂತ ಅಂಜಲದಾರ. ಈ ರೀತಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರ. ಮತ್ತು ಇಲ್ಲಿ ಅಡಿಗೆ ಕೋಣೆ ನೋಡ್ಬೋದು ನಾವು. ಅಡಿಗೆ ಕೋಣೆದಾಗ ಹೆಂಗಂದ್ರೆ ಹೆಗ್ಗುಣಗಳು ಬರ್ಲದವ, ಹೆಗ್ಗುಣ ಬಂದು ಪೂರ ಕೆದ್ರಕ್ಯದ ಅಂತ ತೇಲಿ ನಾವು ಕುಂತೀವಿ ಊಟ ಮಾಡ್ಬೇಕು. ಮಕ್ಕಳು ಮ್ಯಾಲಿಂದು ಛತ್ ನೋಡಿದ್ರ ಇವತ್ತು ಈಗ ಬೀಳುತ್ತೋ ಇನ್ನೊಂದು ಗಂಟೆದಾಗ ಬೀಳುತ್ತೋ ಅಂತೇಳಿ ಮಕ್ಕಳುಗಳು ಈಗ ಹೈರಾಣದಾಗ ಪರಿಶ್ರಮದಾಗ ಅಲ್ಲಿ ಕುಂತಿದಾರ. ಇಂಥ ತೇಲಿ ಅಧಿಕಾರಿಗಳು ಈ ಛತ್ತು ದುರಸ್ತಿ ಮಾಡಬೇಕು, ಇಲ್ಲ ಅಂತಂದ್ರೆ ಹೊಸ ಬಿಲ್ಡಿಂಗ್ ಒಂದು ಮಾಡಬೇಕು. ಚಿಟಗುಪ್ಪದ ವಸತಿ ಶಾಲೆ ವಾಸ್ತವದಲ್ಲಿ ಶಿಥಿಲಗೊಂಡ ಭಯಾನಕ ಸ್ವರೂಪ ಪಡೆದಿರುವ ಒಂದು ಪಾಳು ಬಂಗಲೆಯಂತೆ ಮಾರ್ಪಟ್ಟಿದೆ. ಇಲ್ಲಿ ಪ್ರತಿದಿನ 60 ಹೆಣ್ಣು ಮಕ್ಕಳು ಜೀವ ಭಯದಿಂದಲೇ ದಿನ ಕಳೆಯುವಂತಾಗಿದೆ. ಪಟ್ಟಣದ ಹೃದಯ ಭಾಗದಲ್ಲೇ ಇರುವ 40 ವರ್ಷಗಳಷ್ಟು ಹಳೆಯದಾದ ಈ ಕಟ್ಟಡದ ಸ್ಥಿತಿ ಶೋಚನೀಯವಾಗಿದೆ. ಆದರೂ ಕೆಲವೊಂದು ಸಂಶಯಗಳಿವೆ. ವಿಚಿತ್ರ ಆಕೃತಿ ಯಾವುದು ಅನ್ನೋ ಪ್ರಶ್ನೆಯೇ ಎಲ್ಲರನ್ನೂ ಕಾಡುತ್ತಿದೆ. ಇದಕ್ಕೆ ಹಾಸ್ಟೆಲ್ ವಾರ್ಡನ್ ಸಬೂಬು ನೀಡಿದ್ದು ಮರ ಅಲುಗಾಡಿದ್ದಕ್ಕೆ ಮಕ್ಕಳು ಹೆದರಿಕೊಂಡಿದ್ದಾರೆ ಅಂತಿದ್ದಾರೆ. ಇದರಲ್ಲಿ ಅಡಿಗೆ ಮನೆಗೆ ಬಾಂಡೆ ತೊಳೆ ನೈಟ್ ವಾಚ್ ಬಾಂಡೆ ತೊಳೆಕತ್ರ ಅದು ಗಿಡ ಹಿಂಗೆ ಅಲ್ಲಾಡ್ಯಾವ್ರಿ ಸರ್. ಗಿಡ ಅಲ್ಲಾಡಿದ್ರೆ ಅದು ದೇವ ಬಂದ ಚೀರಾಡ್ಯಾವ್ರಿ ಸರ್. ಚೀರಾಡಿದಕ್ಕೆಲ್ಲ ಬಂದ್ ಜನಗಳು ಬಂದು ಸೇರ್ಕೊಂಡ್ರ ಸರ್. ಇಲ್ಲಿ PSI ತಹಸೀಲ್ದಾರ್ ಬಂದಾರ. ಈಗ ಆಯ್ತ್ರಿ ಸರ್. ಈಗ ನಮ್ಗೆ DD ಸರ್ ಬಂದಿದ್ರು, ನಿನ್ನೆ MLA ಸರ್ನು ಬಂದಿದ್ರು. ಅಲ್ಲಿ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನೋಡಿದಾರಂತ್ರಿ. ಅದು ಸ್ವಲ್ಪ ಏನೋ ಕೆಲಸಗಳು ಅಂತ ಮಾಡ್ಕೊಂಡು ಅಲ್ಲಿ ಶಿಫ್ಟ್ ಆಗ್ತದೆ. ಗಾಳಿದಲ್ರಿ ಸರ್. ನಿನ್ನೆ MLA ಸರ್ ಹೇಳಿದ್ರಿ ಗಾಳಿದ ಬೇರೆ ಕಡೆ ಶಿಫ್ಟ್ ಮಾಡ್ರಿ. ಎಲ್ಲ ಯಾರ ಮಕ್ಕಳೇ ಇಲ್ಲ ರೀ ಸರ್, ಕುಂತಾರ. ಹಿಂಗಾಗಿ ಅಲ್ಲಿ ಹಿಂದಿನ ನಮಸ್ಕಾರ ಇದ್ರಾಗ ಅಷ್ಟೆಲ್ಲ ಕಂಡಿಲ್ರಿ ಅವ್ರಿಗೆ. ಅಲ್ಲಿ ಸ್ಕೂಲ್ ಐತಿ ಹಿಂದ. ಆ ಸ್ಕೂಲ್ನಾಗ ಒಂದ್ ಗಿಡ ಐತ್ರಿ. ಗಿಡ ಹಿಂಗ ಅಳ್ಳಾಡಕತ್ತದ, ಕರ್ದಂಗ ಏನು ಮಾಡಿದ್ರಿ ಫಸ್ಟ್ ಟೈಮ್ ರೀ ಸರ್ ಹಿಂಗ್ ಮಾಡಿದ್ದು. ಈಗ ಆಕಿ ಗಾಳಿ ಬಂದದು, ದೇವ್ ಬಂದದು, ಏನು ಸಮಸ್ಯೆ ನನ್ಗೂ ಗೊತ್ತಾಗಲ್ಲ. ನಾನು ಆರಾಮಿಲ್ಲ, ನಾನು ಒಟ್ಟಿಗೆ ಹೋಯ್ತಾನೆ. ರಾತ್ರಿ ಕೇಳಿಗೆ ದವಾಖಾನೆ ಇಲ್ಲೇ ಬಾಜುನೇ ಐತ್ರಿ. ದವಾಖಾನೆ ಕಳಿಸ್ತೀನಿ, ತೋರಿಸ್ತೀನಿ, ಮಾಡ್ತೀನಿ. ಅವ್ರದ್ದು ಏನೇನ್ರಿ ಒಟ್ಟ ಗೊತ್ತಾಗಲ್ಲ. ನನ್ಗೆ ಆರಾಮಿಲ್ಲ ಅಂತ ಮಕ್ಕೋತಾರ. ಅಲ್ಲಿ ಬಂತು ಗಾಳಿ, ಇಲ್ಲಿ ಸಾಯ್ಬೇಕಲ್ಲತ್ತದ, ಹಿಂಗೆಲ್ಲ ಹೇಳ್ತಾರೆ ಸರ್. ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ ಈ ವಸತಿ ಶಾಲೆ. ಕಿಟಕಿ ಬಾಗಿಲುಗಳು ಮುರಿದು ಹೋಗಿವೆ. ಮೇಲ್ಚಾವಣಿಯ ಸಿಮೆಂಟ್ ಪದರಗಳೇ ಕಳಚಿ ಬಿದ್ದಿವೆ. ಅತಂತ್ರವಾಗಿ ಜೋತಾಡುತ್ತಿರುವ ವಿದ್ಯುತ್ ವೈರ್ಗಳು ಯಾವುದೇ ಕ್ಷಣದಲ್ಲಾದರೂ ಅಪಾಯ ತಂದೊಡ್ಡುವಂತಿವೆ. ಪ್ರತಿದಿನ ರಾತ್ರಿ ಹೊತ್ತು ಅಡುಗೆ ಮನೆಯ ನೆಲವನ್ನ ಹೆಗ್ಗಣಗಳು ಅಗೆದು ಹಾಕುತ್ತಿದ್ದು ಅಡುಗೆ ಸಿಬ್ಬಂದಿಗಳಿಗೆ ಸ್ವಚ್ಛಗೊಳಿಸೋದೇ ಒಂದು ದೊಡ್ಡ ಕೆಲಸವಾಗಿದೆ. ದನದ ಕೊಟ್ಟಿಗೆಯಂತಿರೋ ಅಡುಗೆ ಮನೆಯ ಪರಿಸ್ಥಿತಿ ಕೆಟ್ಟದಾಗಿದೆ. ನೆಲಕ್ಕೆ ಹಾಕಲಾಗಿರುವ ಕಲ್ಲುಗಳು ಕಿತ್ತೋಗಿದ್ದು ನರಕ ಸದೃಶ್ಯ ವಾತಾವರಣದಲ್ಲಿ ಮಕ್ಕಳಿಗೆ ಅಡುಗೆಯನ್ನು ತಯಾರಿಸಿ ಬಡಿಸಲಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ತಮ್ಮನ್ನೇ ಗದರಿಸಲಾಗುತ್ತಿದೆ ಅಂತ ವಿದ್ಯಾರ್ಥಿನಿಯರು ಹೇಳಿಕೊಂಡಿದ್ದಾರೆ. ಎಷ್ಟನೇ ಕ್ಲಾಸ್ ಇದ್ದಮ್ಮ? ನಾನು 6ನೇ ಕ್ಲಾಸ್ ಇದ್ದೇನೆ. ನಮ್ಮ ಮೇಡಮ್ ಏನು ಮಾಡ್ತಾರೆ, ನಾ ಏನು ಬಿ ಅಂದ್ರೆ ಕೀಟ್ ಯಾಕೆ ಕೊಡಲ್ಲ ಅಂದ್ರೆ ನೀ ಜಾಸ್ತಿ ಅಂದ್ರೆ ನೀ ಹೆಸರು ಕಟ್ ಮಾಡಿಬಿಡ್ತಾನೆ ಹಿಂಗಂತಾರೆ ಅನ್ಸುತ್ತಾರೆ. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳು ಜೀವ ಭಯದಲ್ಲದೆ ವಿದ್ಯಾಭ್ಯಾಸ ಮಾಡುತ್ತಿದ್ದು ಪ್ರತಿ ವರ್ಷ ವಸತಿ ನಿಲಯಗಳ ದುರಸ್ತಿಗಾಗಿ ಬರುವ ಅನುದಾನವನ್ನ ಅಧಿಕಾರಿಗಳು ವಸತಿ ನಿಲಯದ ಮೇಲ್ವಿಚಾರಕರು ಏನು ಮಾಡುತ್ತಿದ್ದಾರೆ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಈ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಕ್ಕಳಿಗೆ ಸುರಕ್ಷಿತ ಆಶ್ರಯ ಕಲ್ಪಿಸುವಂತೆ ಒತ್ತಾಯಿಸುತ್ತಿದ್ದಾರೆ.